ಏನು ಸ್ವಾಮಿ ಇಲ್ಲಿ ಜಿಂಕೆ ಓದ್ತಾ ಅಂತ ಕೇಳ್ದ. ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ, ಈ ಓತು ಅಂತ ಹೇಳ್ಬಿಟ್ರೆ ಕೊಂದು ಬಿಡ್ತಾನೆ, ಆ ಕೊಂದು ಪಾಪ ನನಗೆ ಬಂದುಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ, ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂಥವನು. ಆಮೇಲೆ ಮತ್ತೆ ಅವನ ಆಸೆ ಕೇಳಿ, ಎಲ್ರಿಗೊಂದು ಹೇಳ್ರಿ ಇದ್ರಿ ಸ್ವಾಮಿಗಳು ಇಲ್ಲೇ ಓತಲ್ಲ. ಅದಕ್ಕೆ ಅವನು ಸನ್ಯಾಸಿ ಹೇಳಿದಂತೆ, ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರಲ್ಲ, ಯಾವುದು ಮಾತಾಡ್ತು ಅದು ನೋಡಲಿಲ್ಲ, ಏನು ಮಾಡಪ್ಪ ನಾನು. ಕಣ್ಣು ನೋಡ್ತು, ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ, ಅದು ಮಾತಾಡಲ್ಲ. ಆದರೆ ನ್ಯಾಲಿಗೆ ಮಾತಾಡುತ್ತೆ, ಅದು ನೋಡಲಿಲ್ಲ, ನಾನೇನು ಮಾಡೋಣ ಅಂತ. ಹಂಗೆ ಈ ರಾಜಕಾರಣ ಹೇಳ್ಬೇಕಾದ್ರೆ ನಾವು ಹುಷಾರಾಗಿ ಹೇಳ್ಬೇಕಿದ್ರಲ್ಲಿ. ಇನ್ನೂ ಒಂದು ಹೇಳಿದ್ದು ನಾನು 20 ಹಿಂದೆ ಮಹಾಭಾರತದ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ಟು ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ. ಆಮೇಲೆ ಸಂಸತ್ನಲ್ಲಿ ಅದನ್ನ ಅಂದಾರ, ರಾಹುಲ್ ಗಾಂಧಿ ಅದನ್ನ ಅಂದಾರ ಸಂಸತ್ನಲ್ಲಿ. ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮ್ ಗೆದ್ದ, ದುರ್ಯೋಧನ ಸೋತ. ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ, ಭೀಮ್ ಸೋಲ್ತಾನೆ. ಇದನ್ನು ಅವತ್ತು ಹೇಳಿದ್ದೆ ಅವನಲ್ಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಸ್ಯೆ ಬದಲಾವಣೆ ಆಗೈತೆ. ಈಗ ಹೇಳಿದ್ನಲ್ಲಿ ಅಭಿಮನ್ಯುವನ್ನ ಮೋಸದಲ್ಲಿ ಕತ್ತರಿಸ್ತಾರೆ ಅಂತ. ಸಿಎಂ ಬದಲಾವಣೆ ಶುರು ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ, ಬಟ್ ಮುಂದೆ ತೊಂದರೆ ಇದೆ. ಹೇಳಿದ್ನಲ್ಲ ಸನ್ಯಾಸಿ ಕತೆ, ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ. ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ, ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನು. ಯಾಕೆಂದರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಃಶಾಂತಿಯಿಂದ ತಗೊಳ್ತಾ ಇಲ್ಲ, ದ್ವೇಷ ಭಾವನೆಯಿಂದ ತಗೊಳ್ತಾ ಇದ್ದಾರೆ. ಮತ, ಹಾಂ, ಮತ ಅಂದರೆ ಒಪ್ಪಿಗೆ ಅಂತ, ಮತ ನೀಡೋದು ಒಪ್ಪಿಗೆ ಅಂತ. ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮತ ದಾನ ಮಾಡ್ತಾ ಇಲ್ಲ, ಪರ್ಚೇಸ್ ಮಾಡ್ಕೊತ ಇದ್ದಾರೆ ಅವರು. ಹೀಗಾಗಿ ರಾಷ್ಟ್ರ, ರಾಜ್ಯ, ರಾಜಕೀಯ ಯಾವಾಗ ಎಲ್ಲಿವರೆಗೂ ನೀವು ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ. ಲಾಭ ಯಾರು ಮಾಡ್ಕೊತಾರೆ, ನಷ್ಟ ಯಾರು ಮಾಡ್ಕೊತಾರೆ? ಸೋತನ ಸತ್ತ, ಗೆದ್ದನ ಸೋತ. ಒಂದು ಎಲೆಕ್ಷನ್ ಅಂದರೆ ಒಂದು 50-60 ಕೋಟಿ ಬೇಕು. ಮತದಾರರು ಕರಪ್ಷನ್ ಆಗಬಾರ್ದು. ನೀವು ಕೊಡುವಂಥ ಮತ ಪಕ್ಷ ಅಲ್ಲ, ಜಾತಿ ಅಲ್ಲ, ದುಡ್ಡಲ್ಲ, ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ. ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ, ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ. ಈ ದೇಶದಲ್ಲಿ ಯಾವುದು ಇರಬಾರ್ದು ಅದು ನಡೀತಾ ಇದೆ. ಹಿಂದೇನೋ ದೇವತೆಗಳು ಕುಡಿತಿದ್ರಂತೆ, ರಾಮರಸ ಅಂದರು. ಈಗ ಅದು ಈ ದೇವತೆಗಳೇ ಕುಡಿಯೋಕೆ ಹತ್ತಿಬಿಟ್ಟಾರೆಲ್ಲ ಈಗ. ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೋಣಿಲಿ ನೀರು ಇರ್ಬೇಕು, ನೀರಿನ ದೋಣಿ ಇರ್ಬೇಕು. ಹೇಳಿ, ನೀರಿನಲ್ಲಿ ದೋಣಿ ಒಳಗೆ ನೀರಿದ್ರೆ ಮುಳುಗಿ ಹೋಗ್ತದೆ. ರಾಜಕೀಯ ಧರ್ಮದ ಒಂದು ಅಂಗ ಆಗಿರಬೇಕು. ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ, ವಶಿಷ್ಠ ಆಗಲಿ, ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಚೇರ್ ಇದ್ದೇ ಇರೋದು.
ಅದು ಗುರುದ ಧರ್ಮ ಅಂತ ಅನುಭವಿಸಿದವರಿಗೆ ಗೊತ್ತು. ಕೆಣಕೋದು ಬೇಡ. ಪ್ರತಿ ವರ್ಷ ನಮ್ಮ ಸಂಜೆಗಳ ಮನೆಯಲ್ಲಿ ಈ ಶ್ರಾವಣದ ಒಂದು ದಿವಸ ಪೂಜೆ ಮಾಡಿಸ್ತಾರೆ. ಇದು ಪದ್ಧತಿ, ಅವರಿಗೂ ನಮಗೂ ಒಂದು ಪದ್ಧತಿ. ಗದಿಗ ನಮ್ಮ ಸಂಕೇಶ್ವರ ಒಂದು ವರ್ಷಕ್ಕೊಂದ್ಸತಿ ಕರೆಸ್ತಾರೆ. ಹೋದವರು ಅಲ್ಲಿ ಬಂದಿದ್ದೆ, ಇವತ್ತು ಇಲ್ಲಿ ರಾಜ್ಯದಲ್ಲಿ ಮಳೆ ಇಲ್ಲ, ಸಂಪೂರ್ಣವಾಗಿ ಮಳೆ ಕಡಿಮೆ ಆಗಿದೆ. ಮನುಷ್ಯ ಎಷ್ಟು ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ. ಮನುಷ್ಯ, ಪ್ರಾಣಿ, ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಲ್ಲದೆ ಅವನು ಕ್ಷಮಿಸ್ತಾನಂತೆ. ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲವಂತೆ. ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ. ಹಾಗಾಗಿ ಮನುಷ್ಯನ ಕರ್ಮಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ. ಹಾಗೆ ಮಳೆ, ಬೆಳೆ, ಭೂಕಂಪಗಳು, ಅರ್ಥಕ್ವಿಕ್ಗಳು ಅಥಾವ್ರು ನಡೀತಾ ಇರ್ತವೆ. ಏನೂ ಆಗಲ್ಲ, ಬರುತ್ತೆ. ತಮಾಷೆ ಅಂತೂ ಬರುತ್ತೆ, ಮಳೆ ಏನು ತೊಂದರೆ ಇಲ್ಲ. ಅಲ್ಲ, ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ? ಇಲ್ಲ, ಚೆನ್ನಾಗಿ ತೊಂದರೆ ಏನಾಗಲ್ಲ. ಬರಗಾಲ ಛಾಯೆ ಅವಶ್ಯ ಇರ್ಬೋದು, ಅನುಕೂಲ ಆಗುತ್ತೆ. ಆ ಥರ ಹೇಳ್ಕೊಂಡು ಮಟ್ಟಕ್ಕೆ ಏನಿಲ್ಲ, ಚೆನ್ನಾಗಾಗುತ್ತೆ. ಮೊನ್ನೆ ವಸತಿ ಹೇಳಿದ್ವಲ್ಲ, ಬೆಳಗಾವಿನಲ್ಲಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ. ನೀವು ಉತ್ತರ ಕರ್ನಾಟಕದಲ್ಲಿ ಆಯಿತು, ಎಲ್ಲ ಕಡೆಗೆ ಆಯ್ತಲ್ಲ. ಈಗ ಅಮಾವಾಸ್ಯೆ ನಂತರ ಇಲ್ಲಿ ಬರುತ್ತೆ, ತೊಂದರೆ ಇಲ್ಲ. ಅಮಾವಾಸ್ಯೆ ನಂತರ ಈ ಕಡೆ ಈ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆದವು. ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಏನಿದೆ? ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಈ ಬಗ್ಗೆ ಅದು ಬಂದಾಗ ಹೇಳೋದಂತ ಈಗೇನೋದ್ರ ಅವಶ್ಯಕತೆ ಇಲ್ಲ. ಇನ್ನೇನು ಬಂದೇ ಬಿಡುತ್ತಾ? ಹೇಳೋದು ಇನ್ನೊಂದ್ಸತಿ ಗೊತ್ತಿಲ್ಲ ಅವಾಗ. ಅಲ್ಲ, ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೋ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು? ಹೇಳ್ತೀನಿ ಆ ಕಾಲಕ್ಕೆ. ಈಗ ಬಿಜೆಪಿ ಅವರು JDS ಅವರು ಹೊಂದಾಣಿಕೆಯನ್ನು ಮಾಡಿದ್ರು. ನಮಗೇನು ಸಂಬಂಧ, ಅದ್ರ ಬಗ್ಗೆ ನಮಗೇನು ವಿಚಾರ ಅಂತ ಹೇಳಲೂಬಾರ್ದು. ದೇಶದ ಭವಿಷ್ಯ ಏನಾಗುತ್ತೆ? ದೇಶ ಹಿಂಗೆ ಹೋಗ್ತಾ ಇದಕ್ಕೆ ಹೋಗ್ತದೆ. ಸದ್ಯಕ್ಕೇನು ತೊಂದರೆ ಇಲ್ಲ. ಅನೇಕ ಆಪತ್ತುಗಳಿದ್ದಾವೆ. ಅದೇ ಬಂದೇ ಹೇಳಿದ ಭೂಕಂಪಗಳಾಗ್ತವೆ. ಮೊನ್ನೆ ಫಾರಿನ್ನ ಕಡೆ ಮಳೆ ಜಾಸ್ತಿ ಆಗ್ತದೆ. ಇನ್ನೂ ಉತ್ತರದಲ್ಲಿ ಮಳೆ ಅಂತ ಹೇಳಿದ್ರೆ ಹಾಗಾಗ್ತದೆ. ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ, ತೊಂದರೆಗಳಿದ್ದಾವೆ. ಭೂಕಂಪಗಳಾಗಂಥದ್ದು, ಹಾಹಾಕಾರಗಳಾಗ್ತದೆ. ರಾಜಕೀಯದ ಅಸ್ಥಿರತೆ ಉಂಟಾಗ್ತದೆ. ಅವರಿರೋದೇ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ. ರಾಜಕೀಯ ಅಸ್ಥಿರತೆ ಅಂದ್ರೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಹೆಂಗಿರುತ್ತೆ? ನೀವೇ ನೋಡುವಂತೆ ನಿಮಗೆ ಗೊತ್ತಾಗುತ್ತೆ.